ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ಟೆನ್ಷನ್ ಕೊಡ್ತಾ ಇರೋದು ಬಿಜೆಪಿಯ ರಾಜ್ಯ ನಾಯಕರ ಒಂದೊಂದೇ ಹೇಳಿಕೆ. ಈ ಹೇಳಿಕೆಯನ್ನ ಕಂಡಂತಹ ಅನೇಕರು ಹೇಳ್ತಾ ಇರೋದು ಬಿಜೆಪಿ ಹಾಗೂ ಜೆಡಿಎಸ್ನ ಸ್ಥಿತಿ ಏನಾಗುತ್ತೆ, ಹಾಗಾದ್ರೆ ಇದೇ ರೀತಿ ಭಿನ್ನರಾಗ ಮುಂದುವರೆದ್ರೆ ಅನ್ನೋ ಪ್ರಶ್ನೆ ಇದೆ. ಯಾಕೆ ಈಗ ಮತ್ತೊಮ್ಮೆ ಪ್ರಶ್ನೆ ಉದ್ಭವಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ದಿನಕ್ಕೊಬ್ಬ ಬಿಜೆಪಿ ನಾಯಕನ ರೆಬೆಲ್ ಮಾತು ಸದ್ಯಕ್ಕೆ ಟೆನ್ಷನ್ ಪೊಸಿಷನ್ ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನ ತಂದಿಡ್ತಾ ಇದೆ. ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ ಬಳಿಕ ಈಗ ತುಮಕೂರು ಸರದಿ ಆದಂಗೆ ಕಾಣಿಸ್ತಾ ಇದೆ. ವರಿಷ್ಠರ ಮಟ್ಟದಲ್ಲಿ ಮೈತ್ರಿ ಆಗಿರಬಹುದು, ಸ್ಥಳೀಯ ಮಟ್ಟದಲ್ಲಿ ಪರಿಪೂರ್ಣವಾಗಿ ಮೈತ್ರಿ ಆಗೋದು ಕಷ್ಟ ಅಂತ ಅಪಸ್ವರದ ಧ್ವನಿ ಹೆಚ್ಚಾಗ್ತಾ ಇದೆ. ಕಳೆದ ಚುನಾವಣೆಯನ್ನ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಹೀಗಂತ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವ ಸಂದೇಶವನ್ನು ಕೊಡುತ್ತೆ ಅನ್ನೋದು ಈಗ ಕುತೂಹಲ. ಯಾಕಂದ್ರೆ ಈ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ನ ವರಿಷ್ಠರು ಹೇಳ್ತಾ ಇರೋದು ನಾವು ಹಾಲು ಜೇನಿನಂತೆ ಒಂದಾಗಿದ್ದೀವಿ ಅಂತ. ಬಟ್ ತಳಮಟ್ಟದಲ್ಲಿ ಬೇರೆ ರೀತಿಯಾದಂತಹ ಪೊಸಿಷನ್ ಕಂಡು ಬರ್ತಾ ಇದೆ. 2019ರಲ್ಲಿ ಮೈತ್ರಿ ಹೇಗೆ ರಾಂಗ್ ಆಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. 2024ರಲ್ಲೂ ಈ ಮೈತ್ರಿಯ ಭವಿಷ್ಯ ಕೂಡ ಹಾಗೆ ಹೋಗುತ್ತಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ ಒಬ್ಬೊಬ್ಬ ನಾಯಕರ ಮಾತು. ಮೊದಲು ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟಾಗ ಆಡ್ ಮ್ಯಾನ್ ಔಟ್ ಆಗ್ತಿದ್ದಾರೆ ಪ್ರೀತಮ್ ಗೌಡ ಅಂತ ಅಂದ್ಕೊಳ್ತಾ ಇದ್ವಿ. ಆದ್ರೆ ದಿನಕ್ಕೊಬ್ರು ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಹೋದ ಸಲ ಕಾಂಗ್ರೆಸ್ಸು ಜೆಡಿಎಸ್ ಮೈತ್ರಿ ಆಗಿದ್ನ ವಿಶ್ಲೇಷಣೆ ಮಾಡ್ತಾ ಹೇಳಿದೆ. 4 ಲಕ್ಷ ಮತ ಜಾಸ್ತಿ ಇದೆ ಅಂತ ಹೇಳಿ ಜೆಡಿಎಸ್ನವ್ರು ಕ್ಯಾಂಡಿಡೇಟ್ ಹಾಕಿದ್ದು ಹೇಳಿರೋ ರಿಸಲ್ಟ್ ಬಂದಾಗ ಏರುಪೇರಾಯಿತು. ನಾವು ಲೀಡರ್ಗಳು ಹೋದಾಕ್ಷಣಕ್ಕೆ ನಮ್ಮ ಮತದಾರರು ಕಾರ್ಯಕರ್ತರು ಮಾಸ್ ಶಿಫ್ಟ್ ಆಗಲ್ಲ ಅಂತ ಹೇಳಲ್ಲ, ಮಾಸ್ ಶಿಫ್ಟ್ ಆಗ್ತಾರೆ ಅನ್ನೋ ಭಾವನೆ ಇಟ್ಕೋಬಾರ್ದು. ಅಪ್ರೋಚ್ ಮಾಡೋದು ಕಲ್ತ್ಕೊಳ್ಳಿ ಅಂತ. ಅವ್ರವ್ರ ಸಮಸ್ಯೆ ಇರುತ್ತೆ, ಅವ್ರವ್ರ ಪಂಚಾಯತ್ಗೆಲ್ಲ ಫೈಟ್ ಮಾಡಿರ್ತಾರೆ, ಅವ್ರವ್ರಿಗೆ ಭಿನ್ನಾಭಿಪ್ರಾಯ ಇರುತ್ತೆ. ಈಗ ನಮ್ಮ ಚಿಕ್ಕನಾಯಕನಹಳ್ಳಿಯಪ್ಪ ಪ್ರತಿ ಪಂಚಾಯತ್ಗೆಲ್ಲಿ ಪ್ರತಿ ಊರಲ್ಲಿ ಗ್ರಾಮ ಪಂಚಾಯತ್ಗೆ ಮಟ್ಟದಲ್ಲ 2 ಗುಂಪು ಆಗ್ಬಿಟ್ಟಿರುತ್ತೆ. ನಾವು ಒಂದಾಗ್ಬಿಟ್ಟು ನೀವು ಒಂದಾಗ್ರಿಂದ ಹಳ್ಳಿಲಿ ಒಂದಾಗ್ತಾರ? ಎಷ್ಟರ ಮಟ್ಟಿಗೆ ಅದಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಜಾಗರೂಕರಾಗಿ ಮೈ ಮರೆಯಬಾರ್ದು ಅಂತ ಹೇಳಿದ್ರೆ ಬೇಡ ಅಂತ ಹೇಳಿಲ್ಲ ಸರ್, ಬೇಕು. ಬಟ್ ಅದರ ಪ್ರಯೋಜನ ತಗೊಳಕ್ಕೆ ಮತ್ತು ನಮ್ಮ ಶಕ್ತಿನ ಕಡಿಮೆ ಮಾಡ್ಕೊಂಡಂಗೆ ನೀವು ಎಚ್ಚರಿಕೆ ಆಗಿರಪ್ಪ. ನ್ಯಾಷನಲ್ ಲೆವೆಲಲ್ಲಿ ಹೇಳಿದ್ರೆ ಮಾಡಲೇಬೇಕಲ್ಲ, ಕೈ ಜೋಡಿಸ್ಲೇಬೇಕಲ್ಲ, ಇಲ್ಲ ಅನ್ನೋಕ್ಕಾಗತ್ತಾ? ನಾನು ಹೋದ ಸಲ ಕಾಂಗ್ರೆಸ್ ಮೈತ್ರಿ ಎಂಬ ಸಸಿ ನೆಟ್ಟಿದ್ದೀವಿ, ಅದು ಬೃಹತ್ ಆಲದ ಮರ ಆಗುತ್ತೆ ಚುನಾವಣೆ ಅಷ್ಟೊತ್ತಿಗೆ, ಅದ್ರಲ್ಲಿ ಒಳ್ಳೆ ಫಲ ಸಿಗುತ್ತೆ ಅಂತ ರಾಷ್ಟ್ರೀಯ ನಾಯಕರು ಅಂದ್ಕೊಳ್ತಾ ಇದ್ದಾರೆ. ಬಟ್ ಸ್ಥಳೀಯ ನಾಯಕರದ್ದು ಏನ್ ರಾಗ ಅನ್ನೋದು ಈ ಮೂಲಕ ನಿಮಗೆ ಗೊತ್ತಾಗ್ತಾ ಇದೆ. ಪ್ರೀತಮ್ ಗೌಡ, ಸಿಟಿ ರವಿ, ಈಗ ಮಾಧುಸ್ವಾಮಿ ಅವರ ಮಾತು ಕೇಳ್ತಾ ಇದ್ರೆ ಮೈತ್ರಿ ಬಗ್ಗೆ ಭಿನ್ನ ರಾಗ, ಈ ಮೈತ್ರಿಯ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ಕುತೂಹಲವನ್ನ ಕೆರಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್. ಮೈತ್ರಿ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರು ಹೇಳ್ತಾ ಇರೋದು ನಾವು ಹಾಲು ಜೇನಿನ ರೀತಿ ಒಂದಾಗಿದ್ದೀವಿ ಅಂತ. ಬಟ್ ಸ್ಥಳೀಯ ನಾಯಕರ ಮಾತಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ಭಾವನೆಗಳೇ ಬೇರೆ ಇದೆಯಲ್ಲ. ಇದು ಹೀಗೆ ಆದ್ರೆ ಹೇಗೆ ಅಂತ, ಬ್ರೇಕ್ ಫೇಲ್ಯೂರ್ ಆಗುತ್ತಾ ಮೈತ್ರಿ ಅನ್ನೋದು ಪ್ರಶ್ನೆ. ಎಸ್ ಮಮತಾ, ಇವತ್ತು ಅಂದರೆ ಸುಮಾರು 5-6 ತಿಂಗಳ ನಂತರ ಮಾಜಿ ಸಚಿವರಾದಂಥ ಮಾಧುಸ್ವಾಮಿ ಅವರು ಇವತ್ತು ಪಕ್ಷದ ಸಭೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಅವರು ಕೂಡ ಲೋಕಸಭಾ ಟಿಕೆಟ್ನ ಆಕಾಂಕ್ಷಿತರು ಕೂಡ. ತಮಗೆ ಪಕ್ಷ ಟಿಕೆಟ್ ಕೊಟ್ಟು ನಾನು ಸ್ಪರ್ಧಿಸ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥದ್ದು. ಅದರ ಜೊತೆಗೆ JDS ಮತ್ತು BJPಯ ಮೈತ್ರಿಯ ವಿಚಾರದಲ್ಲಿ ಕೂಡ ಅವರು ಮಾತಾಡಿದ್ದಾರೆ. JDS ಮತ್ತು BJPಯ ಮೈತ್ರಿ ಏನಿದೆ ಅದರಿಂದ ನಮಗೆ ಸಂಪೂರ್ಣವಾಗಿ ಲಾಭ ಆಗುತ್ತೆ ಅನ್ನುವುದನ್ನು ನಾನು ನಂಬಲ್ಲ ಎನ್ನುವಂಥ ರೀತಿಯಲ್ಲಿ ಅವರು ಮಾತಾಡ್ತಾ ಇರುವಂಥದ್ದು. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಏನು ಮೈತ್ರಿ ಆಗಿತ್ತು, ಸೊ ಮೈತ್ರಿ ಆದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ಸೋತರು. ಯಾಕಂದರೆ ಗಣಿತದ ಲೆಕ್ಕಾಚಾರ ಹಾಕಬಾರದು. ಅಂದರೆ ಈಗಾಗಲೇ JDSನ ಸುಮಾರು 4 ಲಕ್ಷ ಮತಗಳು ಕಾಂಗ್ರೆಸ್ಗೆ ಬಿಡುತ್ತೆ ಎನ್ನುವಂಥ ಲೆಕ್ಕಾಚಾರ ಹಾಕಿಕೊಂಡು ಅವರು JDSನ ಮೈತ್ರಿ ಅಭ್ಯರ್ಥಿಯನ್ನು ಸ್ಪರ್ಧೆಗೆ ಕಣಕ್ಕಿಳಿಸಿದ್ರು. ಆದರೆ ಫಲಿತಾಂಶ ಬೇರೆ ರೀತಿಯೇ ಇತ್ತು, ಅವರು ಸೋತರು. ಸೊ ಹಾಗಾಗಿ ನಾವು ಕೂಡ ಜಾಗೃತರಾಗಬೇಕಾಗಿರುತ್ತೆ. ಅಂದರೆ BJPಯವರು ಜಾಗೃತರಾಗಬೇಕಾಗಿರುತ್ತೆ. ಏಕೆಂದರೆ ಕೇವಲ ಮೈತ್ರಿ ಅಭ್ಯರ್ಥಿ ಅಂದರೆ ಮೈತ್ರಿಯ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಹೋಲಿಸ್ತಾ ಹೋದರೆ ಸುಮಾರು 34% JDSಗೆ ಮತ ಬಂದರೆ 32% ಕಾಂಗ್ರೆಸ್ಗೆ ಬಂದಿದೆ, 30% BJPಗೆ ಬಂದಿರುವಂಥದ್ದು. ಹಾಗಾಗಿ 30 + 32 ಒಟ್ಟು 62% ಆಯಿತು. ಈ ಗಣಿತದ ಲೆಕ್ಕಾಚಾರದಲ್ಲಿ ನಾವು ನೆಚ್ಕೊಂಡಿದ್ರೆ ಖಂಡಿತವಾಗಿಯೂ ನಾವು ಗೆಲುವನ್ನು ಸಾಧಿಸೋದಿಲ್ಲ. ಸೊ ಹಾಗಾಗಿ ಮೈತ್ರಿ ಬೇಡವೇ ಬೇಡ ಅಂತ ನಾನು ಹೇಳಲ್ಲ. ಮಾಧ್ಯಮದವರು ಕೂಡ ಮೈತ್ರಿ ನಾನು ಬೇಡ ಅಂತ ಹೇಳಿದೆ ಅಂತ ಹೇಳಿ ವ್ಯಾಖ್ಯಾನಿಸಕ್ಕೆ ಹೋಗಬೇಡಿ. ಮೈತ್ರಿ ಇದ್ದರೂ ಕೂಡ
ನಮ್ಮ ಶಕ್ತಿಯನ್ನು ನಾವು ವೃದ್ಧಿಸಿಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಎಲ್ಲವನ್ನೂ ಕೂಡ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಆಗಿದೆ, ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗಿದೆ, ಆದರೆ ಸ್ಥಳೀಯ ಮಟ್ಟದಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಬೇರೆ ಇರುತ್ತೆ. ಯಾಕಂದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಹೋದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ JDS ಮತ್ತೆ ಬಿಜೆಪಿ ಎನ್ನುವಂಥ ಟೀಮ್ಗಳು ಇದ್ದೇ ಇದೆ. ಹಾಗಾಗಿ ಅವ್ರು ಎಲ್ಲರೂ ಕೂಡ ಎಲ್ಲ ಟೈಮಲ್ಲೂ ಕೂಡ ಒಟ್ಟಾಗ್ತಾರೆ ಎನ್ನುವಂಥದ್ದು ಮತ್ತು JDSನ ಏನು 34% ವೋಟಿಂಗ್ ಪರ್ಸೆಂಟೇಜ್ ಕಳೆ ವಿಧಾನಸಭೆಯಲ್ಲಿ ಆಗಿತ್ತು, ಅವೆಲ್ಲವೂ ಕೂಡ ಕನ್ವರ್ಟ್ ಆಗಿ ಬಿಜೆಪಿಗೆ ಬರುತ್ತೆ ಎನ್ನುವಂಥದ್ದಾಗಲಿ ಅಥವಾ ಬಿಜೆಪಿಯ ಸುಮಾರು 30% ಏನು ವೋಟ್ ಇತ್ತು ಅವೆಲ್ಲವೂ ಕೂಡ JDSನ ಅಭ್ಯರ್ಥಿಯಾದ JDSಗೆ ಹೋಗುತ್ತೆ ಅನ್ನೋದಾಗಲಿ ನಂಬ್ಕೊಂಡು ಇರ್ಲಿಕ್ಕಾಗಲ್ಲ. ಅದಕ್ಕೆ ತಕ್ಕ ಸಾಕ್ಷಿ ಅಂದ್ರೆ ಸ್ಪಷ್ಟ ಉದಾಹರಣೆ ಅನ್ನುವಂಥದ್ದು 2019ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾದಂತಹ ದೇವೇಗೌಡರು ಸೋತಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ನಾನು ವಿಶ್ಲೇಷಣೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ನಾವು ಮೈ ಮರಿಬಾರದು, ನಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು, ಜೊತೆಗೆ ಮೈತ್ರಿಯೂ ಇರಲಿ ಅನ್ನುವಂಥ ಧಾಟಿಯಲ್ಲಿ ಮಾಧುಸ್ವಾಮಿಯವರು ಹೇಳಿರುವಂಥದ್ದು. ಮಮತಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ನಾನು ಹೋದ ಸಲ ಕಾಂಗ್ರೆಸ್ಸು JDS ಮೈತ್ರಿ ಆಗಿದ್ದನ್ನ ವಿಶ್ಲೇಷಣೆ ಮಾಡ್ತಾ ಹೇಳಿದೆ. 4 ಲಕ್ಷ ಮತ ಜಾಸ್ತಿ ಇದೆ ಅಂಥೇಳಿ JDSನವ್ರು ಕ್ಯಾಂಡಿಡೇಟ್ ಹಾಕಿದ್ದು ಹೇಳಿರೋ ರಿಸಲ್ಟ್ ಬಂದಾಗ ಏರುಪೇರಾಯಿತು. ನಾವು ಲೀಡ್ರ್ಗಳು ಹೋದಾಕ್ಷಣಕ್ಕೆ ನಮ್ಮ ಮತದಾರರು ಕಾರ್ಯಕರ್ತರು ಮಾಸ್ ಶಿಫ್ಟ್ ಆಗಲ್ಲ ಅಂತ ಹೇಳಲ್ಲ, ಮಾಸ್ ಶಿಫ್ಟ್ ಆಗ್ತಾರೆ ಅನ್ನೋ ಭಾವನೆ ಇಟ್ಕೋಬಾರ್ದು. ಅಪ್ರೋಚ್ ಮಾಡೋದು ಕಲ್ತ್ಕೊಳ್ಳಿ ಅಂತ. ಅವ್ರವ್ರ ಸಮಸ್ಯೆ ಇರುತ್ತೆ, ಅವ್ರವ್ರ ಪಂಚಾಯತ್ಗೆಲ್ಲ ಫೈಟ್ ಮಾಡಿರ್ತಾರೆ, ಅವ್ರವ್ರಿಗೆ ಭಿನ್ನಾಭಿಪ್ರಾಯ ಇರುತ್ತೆ. ಈಗ ನಮ್ಮ ಚಿಕ್ಕನಾಯಕನಹಳ್ಳಿಯಪ್ಪ ಪ್ರತಿ ಪಂಚಾಯತ್ಗೆಲ್ಲಿ ಪ್ರತಿ ಊರಲ್ಲಿ ಗ್ರಾಮ ಪಂಚಾಯತ್ಗೆ ಮಟ್ಟದಲ್ಲ 2 ಗುಂಪು ಆಗ್ಬಿಟ್ಟಿರುತ್ತೆ. ನಾವು ಒಂದಾಗ್ಬಿಟ್ಟು ನೀವು ಒಂದಾಗ್ರಿಂದ ಹಳ್ಳಿಲಿ ಒಂದಾಗ್ತಾರ, ಎಷ್ಟರ ಮಟ್ಟಿಗೆ ಅದಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಜಾಗರೂಕರಾಗಿ ಮೈ ಮರೆಯಬಾರ್ದು ಅಂತ ಹೇಳಿದ್ರೆ ಬೇಡ ಅಂತ ಹೇಳಿಲ್ಲ ಸರ್, ಬೇಕು. ಬಟ್ ಅದರ ಪ್ರಯೋಜನ ತಗೊಳಕ್ಕೆ ಮತ್ತು ನಮ್ಮ ಶಕ್ತಿನ ಕಡಿಮೆ ಮಾಡ್ಕೊಂಡಂಗೆ ನೀವು ಎಚ್ಚರಿಕೆ ಆಗಿರಪ್ಪ. ನ್ಯಾಷನಲ್ ಲೆವೆಲಲ್ಲಿ ಹೇಳಿದ್ರೆ ಮಾಡಲೇಬೇಕಲ್ಲ, ಕೈ ಜೋಡಿಸ್ಲೇಬೇಕಲ್ಲ, ಇಲ್ಲ ಅನ್ನೋಕ್ಕಾಗತ್ತಾ?